ತೆರಿಗೆ ವಿಚಾರದಲ್ಲಿ ಬಿಜೆಪಿ ಶಾಸಕರ ವಿವಾದಾತ್ಮಕ ಪೋಸ್ಟ್. ಹಿಂದೂಗಳ ತೆರಿಗೆಯನ್ನ ಹಿಂದೂಗಳ ಹಕ್ಕು ವಿವಾದಾತ್ಮಕ ಪೋಸ್ಟ್ ಅನ್ನು ಹಾಕಲಾಗಿದೆ. ತೆರಿಗೆ ವಿಚಾರದಲ್ಲಿ ಬಿಜೆಪಿ ಶಾಸಕರ ವಿವಾದಾತ್ಮಕ ಪೋಸ್ಟ್. ಹಿಂದೂಗಳ ತೆರಿಗೆ ಹಿಂದೂಗಳ ಹಕ್ಕು ಎಂಬ ವಿವಾದಾತ್ಮಕ ಪೋಸ್ಟ್ ಹಾಕಲಾಗಿದೆ. ಧರ್ಮದ ಆಧಾರದಲ್ಲಿ ತೆರಿಗೆ ವಿಭಜನೆ ಪೋಸ್ಟ್ ಹಾಕಿದ್ದಾರೆ ಶಾಸಕರು. ಕೈ ನಮ್ಮ ತೆರಿಗೆ ನಮ್ಮ ಹಕ್ಕು ಅಭಿಯಾನದ ವಿರುದ್ಧ ಈ ಪೋಸ್ಟ್ ಅನ್ನು ಶಾಸಕರು ಹಾಕಿದ್ದಾರೆ. ವಿವಾದಾತ್ಮಕ ಪೋಸ್ಟ್ ಹಾಕಿದ್ದಾರೆ ಬಿಜೆಪಿ ಶಾಸಕ ಹರೀಶ್ ಪುಂಜಾ. ಬಿಜೆಪಿ ಶಾಸಕ ಹರೀಶ್ ಪುಂಜಾ ಪೋಸ್ಟ್ಗೆ ವ್ಯಾಪಕವಾದಂತಹ ಖಂಡನೆ ವ್ಯಕ್ತವಾಗ್ತಾ ಇದೆ. ತೆರಿಗೆ ವಿಚಾರದಲ್ಲಿ ಬಿಜೆಪಿ ಶಾಸಕರ ವಿವಾದಾತ್ಮಕ ಪೋಸ್ಟ್ ಈಗ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಹಿಂದೂಗಳ ತೆರಿಗೆ ಹಿಂದೂಗಳಿಗೆ ಬಳಕೆ ಮಾಡಬೇಕು, ಧರ್ಮ ಆಧಾರದಲ್ಲಿ ತೆರಿಗೆ ವಿಭಜನೆಯ ಪೋಸ್ಟ್ ಅನ್ನ ಹಾಕಿದ್ದಾರೆ. ಕಾಂಗ್ರೆಸ್ನ ನಮ್ಮ ತೆರಿಗೆ ನಮ್ಮ ಹಕ್ಕು ಅಭಿಯಾನದ ವಿರುದ್ಧ ಈ ಪೋಸ್ಟ್ ಅನ್ನು ಹಾಕಲಾಗಿದೆ. ವಿವಾದಾತ್ಮಕ ಪೋಸ್ಟ್ ಅನ್ನು ಹಾಕಿದ್ದಾರೆ ಬಿಜೆಪಿಯ ಶಾಸಕ ಹರೀಶ್ ಪುಂಜಾ. ಬಿಜೆಪಿ ಶಾಸಕ ಹರೀಶ್ ಪುಂಜಾರ ಪೋಸ್ಟ್ಗೆ ಈಗ ಎಲ್ಲೆಡೆ ವ್ಯಾಪಕವಾದಂತಹ ಖಂಡನೆ ವ್ಯಕ್ತವಾಗ್ತಾ ಇದೆ. ನೇರವಾಗಿ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ. ದೇಶದಲ್ಲಿರುವಂತಹ ತೆರಿಗೆ ಸಂಗ್ರಹದಲ್ಲಿ ಹಿಂದೂಗಳ ಪಾಲು ಎಷ್ಟು ಅನ್ನೋ ಪ್ರಶ್ನೆಯನ್ನ ಶಾಸಕ ಹರೀಶ್ ಪುಂಜಾ ಮಾಡಿದ್ದಾರೆ. ಈ ಆರ್ಥಿಕ ವರ್ಷದಿಂದ ಹಿಂದೂಗಳು ಕಟ್ಟಿರುವ ತೆರಿಗೆ ಹಣ ಹಿಂದೂಗಳ ಅಭಿವೃದ್ಧಿಗೆ ಮಾತ್ರ ಉಪಯೋಗ ಆಗಬೇಕು. ಹಿಂದೂಗಳು ಕಟ್ಟಿದ ತೆರಿಗೆ ಹಣ ಬೇರೆ ಧರ್ಮದ ಜನರಿಗೆ ಸೇರುವುದು ಹಿಂದೂಗಳಿಗೆ ಆಗುವ ಅನ್ಯಾಯ. ಹಿಂದೂಗಳ ತೆರಿಗೆ ಹಿಂದೂಗಳಿಗೆ ಸಲ್ಲಬೇಕು ಅನ್ನೋ ಪೋಸ್ಟ್ನ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಹರೀಶ್ ಪುಂಜಾ ಹಾಕಿದ್ದಾರೆ. ಶಾಸಕರ ಪೋಸ್ಟ್ನಲ್ಲಿ ಏನಿದೆ ಅನ್ನೋದನ್ನು ನೋಡೋದಾದ್ರೆ ಹಿಂದೂಗಳ ಅಭಿವೃದ್ಧಿಗಷ್ಟೇ ಉಪಯೋಗ ಆಗಬೇಕು ಅಂತ ಪೋಸ್ಟ್ನಲ್ಲಿ ಬರೆಯಲಾಗಿದೆ. ನಾವು ಕಟ್ಟಿದಂಥ ತೆರಿಗೆ ಬೇರೆ ಧರ್ಮದವರಿಗೆ ಸೇರೋದು ಅನ್ಯಾಯ. ಇದನ್ನ ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ದೇಶದಲ್ಲಿರುವ ತೆರಿಗೆ ಸಂಗ್ರಹದಲ್ಲಿ ಹಿಂದೂಗಳ ಪಾಲೆಷ್ಟು ಅನ್ನೋ ಪ್ರಶ್ನೆಯನ್ನ ಶಾಸಕರು ಮಾಡಿದ್ದಾರೆ. ಇದರಲ್ಲಿ ಹಿಂದೂಗಳ ಅಭಿವೃದ್ಧಿಗೆ ಬಳಕೆಯಾಗ್ತಿರೋದು ಎಷ್ಟು? ಹಿಂದೂಗಳ ತೆರಿಗೆ ಹಿಂದೂಗಳಿಗೆ ಸಲ್ಲಬೇಕು ಅಂತ ಶಾಸಕರು ಪೋಸ್ಟ್ ಅನ್ನು ಹಾಕಿದ್ದಾರೆ. ಇದು ಈ ಪೋಸ್ಟ್ ಏನ್ ಇದೆಯಲ್ಲ, ಇದು ಈಗ ವ್ಯಾಪಕವಾದಂತಹ ಟೀಕೆಗೆ ಗುರಿಯಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.